ಹಿಂದಿನ ಚುನಾವಣೆಗಳಿಗೆ ಅದರಿಂದನೇ ಸೋತರು, ಅದರಿಂದನೇ ಗೆದ್ರು, ಇದನ್ನೆಲ್ಲ ನಾವು ವಿಶ್ಲೇಷಣೆ, ಯಾಕೆಂದ್ರೆ ಜನರ ತೀರ್ಮಾನ ಆಯ್ತು, ಮುಗೀತು. ಬಟ್ ನಾಳೆ ಈ ದೇಶ ಈ ತರ ನಡೆದ್ರೆ ನಾಳೆ ನಿಮ್ಗೆ ಎಲ್ಲಿಗೆ ಬಂದು ಹೊಡೆಯುತ್ತೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ನಾಳೆ ಈ ಧರ್ಮ ಅನ್ನೋರಿಂದ ನಾಳೆ ಈ ಧರ್ಮನ ಸಾಯಿಸೋರು ಈ ಧರ್ಮ ಅಂತ ಹೇಳೋರು ನಾಳೆ ವ್ಯಕ್ತಿನ ಪೂಜೆ ಮಾಡಕ್ ಹೋಗ್ತಾರೆ. ತಿಳ್ಕೊಂಬಿಡಿ, ದೇಶನೆಲ್ಲ ಬಿಟ್ಟು ಹರಾಜು ಮಾಡಿ ಬಿಸಾಕ್ತಾರೆ. ಇಷ್ಟು ದಿವಸ ಟ್ರಂಪ್ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿದ್ರು. ಏನು ಇವಂದಂತೂ ಯಾರು ಚೈನಾದು, ನಾವೆಲ್ಲ ಮಾತಾಡಕ್ ಚಿಕ್ಕವರು ದೊಡ್ಡವರಲ್ಲ. ನರೇಂದ್ರ ಮೋದಿ ಅವರಿಗೂ ಒಂದೇ ಹಕ್ಕು, ವೋಟ್ ಒಂದೇ, ಮಧು ಬಂಗಾರಪ್ಪಂಗೂ ಒಂದೇ, ನನ್ನ ವಿರುದ್ಧ ಹಾಕಿದವರು ಒಂದೇ, ಎಲ್ಲ ಈಕ್ವಲ್ ಈ ದೇಶದೊಳಗೆ. ಚೈನಾನ ನಾಯಿ ತರ ನೋಡೋರು ಹೋಗ್ಬಿಟ್ಟು ಅಲ್ಲಿ ಶೇಕ್ ಹ್ಯಾಂಡ್ ಹೊಡಿತಾರೆ, ನಾಚಿಕೆ ಆಗಲ್ಲನ್ರಿ. ಅದ್ರ ಬಗ್ಗೆ ನಮಗೆ ಎಷ್ಟು ಅವ್ರ ಜಮೀನ್ ತಗೊಂಡಿದ್ದಾರೆ ನಮ್ದು ಅಂತ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡೋರಿಲ್ಲ. ಯಾರು ಚರ್ಚೆ ಮಾಡ್ತಾರೆ ಹೇಳಿ? ಟ್ಯಾಕ್ಸ್ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ, ದೇ ಆರ್ ಟಾರ್ಗೆಟಿಂಗ್ ಆಲ್ ನಾನ್ ಬಿಜೆಪಿ ಗವರ್ಮೆಂಟ್ಸ್. ನಾನು ಮೊನ್ನೆ ಹೋಗಿ ನಾನು ಈ ವಿಚಾರಗಳನ್ನ ಕೆಲವು ತಿಳ್ಕೊಂಡೆ ನಾನು ಬಿಹಾರಲ್ಲಿ. ಯಾಕೆಂದ್ರೆ ಎಲ್ಲ ಇಡೀ ರಾಜ್ಯದಿಂದ, ಇಡೀ ಬೇರೆ ಬೇರೆ ಕಡೆಯಿಂದನೂ ಕೂಡ ಎಲ್ಲ ಪಕ್ಷದವರು ಬಂದಿದ್ರು. ಯಾಕೆಂದ್ರೆ ಅಲ್ಲಿ ಕಾಂಗ್ರೆಸ್ ಹೋರಾಟ ಆದ್ರೂ ಕೂಡ ಬೇರೆ ಬೇರೆ ವಿರೋಧ ಪಕ್ಷದವರು ಎಲ್ಲ ಸೇರಿದಾಗ ಎಷ್ಟು ಇನ್ಫಾರ್ಮೇಶನ್ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ನನಗನ್ಸುತ್ತೆ ಯಾ ದಿಕ್ಕಿಗೆ ತಗೊಂಡು ಹೋಗ್ತಾರೆ ಈ ಬಿಜೆಪಿಯವರು ಅನ್ನೋದನ್ನ ನೀವು ಒಂದ್ ದಿವಸ ನೋಡಿ ಪತ್ತಂತ ಬೀಳುತ್ತೆ. ಇವತ್ತು ಅವರಿಗೆ ನಿನ್ನೆ ಅಲ್ಲ 1ನೇ ತಾರೀಕು, ನಿನ್ನೆ ಬಹಳ ಒಂದು ಒಳ್ಳೆ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಈ ವೋಟ್ ಚೋರಿ ಅನ್ನೋದಿದೆಯಲ್ಲ, ಡೆಮೋಕ್ರಸಿನ ಮರ್ಡರ್ ಮಾಡಿದವರೇ ಇವರು ಬಿಜೆಪಿಯವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯೂಸಿಂಗ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್, ಇದನ್ನ ನಾವು ಖಂಡನೆ ಮಾಡಬೇಕಾಗತ್ತೆ. ನಮ್ಮ ಮಾಧ್ಯಮದವ್ರಿಗೆ ನಿಮ್ಗೂ ಕೂಡ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ದೇಶದ ಹಿತ ದೃಷ್ಟಿಯಿಂದ ಸರಿ ಏನಿದೆ ಅದನ್ನ ನಾವೆಲ್ಲರೂ ಸೇರಿ ತಗೊಳ್ಬೇಕಾದ್ರೆ ಬಿಜೆಪಿಯವರು ಇರ್ಲಿ, ನಾಳೆ ಹಾಳಾಗೋದು ಅವರು ನಮ್ಮ ಜೊತೆಗೆ, ನಮ್ಮ ದೇಶ ಹಾಳಾಗ್ತು ಅಂದ್ರೆ ಬಿಜೆಪಿಯವರು ಹಾಳಾಗ್ತಾರೆ, ನಾವೇನಲ್ಲ, ನಾವೊಬ್ಬರೇ ಉದ್ಧಾರ ಆಗ್ಬಿಡ್ತೀವಿ ವಿರೋಧ ಪಕ್ಷದವರು ಅಂತ ಹೇಳಲ್ಲ, ಅವರು ಹಾಳಾಗ್ತಾರೆ. ಇದನ್ನೆಲ್ಲ ನಿಲ್ಸ್ಬೇಕಾಗತ್ತೆ. ಬಂದ ತಕ್ಷಣ ಭಾವನಾತ್ಮಕ ಮಾತಾಡ್ಬಿಡೋದು ಬೇಡ ಬಿಡಿ. ಮತ್ತೆ ನಾನು ಆ ಸಿಗಂದೂರು ವಿಚಾರಕ್ಕೆಲ್ಲ ನಾವು ಹೋಗೋದಿಲ್ಲ, ಅದು ಬೇಡ. ಅದು ಆ ಟೈಮ್ ಬರ್ತದೆ, ಆ ಟೈಮಿಗೆ ಏನು ಹೇಳಬೇಕು ಹೇಳ್ತಕ್ಕಂಥ ವಿಚಾರಗಳನ್ನ ನಾವು ಮಾಡ್ತೀವಿ.